ಕೇರಳ ದುರಂತದಲ್ಲಿ ಕನ್ನಡಿಗರು ಪರದಾಡ್ತಿದ್ದಾರೆ. ಸಂತ್ರಸ್ತರಿಗೆ ಕರೆ ಮಾಡಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದಾರಂತೆ. ಎಲ್ಲ ನೀರು ಹೊತ್ಕೊಂಡು ಹೋಯ್ತು ಸ್ವಾಮಿ ಅಂತ ಅಲ್ಲಿ ಸಿಲುಕಾಕಿಕೊಂಡವರು ತಮ್ಮ ಗೋಳನ್ನ ತೋಡ್ಕೊಳ್ತಿದ್ದಾರೆ. ನನ್ನ ಮಕ್ಕಳು 9 ಜನ ಕೊಚ್ಕೊಂಡು ಹೋದ್ರು. ಸಿಎಂಗೆ ದುರಂತವನ್ನ ವಿವರಿಸಿದ್ದಾರೆ ಸಂತ್ರಸ್ತೆ ಮಾದೇವಿ. ಟಿ ನರಸೀಪುರದ ಉಕ್ಕಲಗೆರೆ ಗ್ರಾಮದ ಮಾದೇವಿ. ಕೇರಳದ ವಯನಾಡಲ್ಲಿ ಕೆಲಸ ಮಾಡ್ತಾ ಇದ್ದ ಮಾದೇವಿ ತಮ್ಮ ಕುಟುಂಬಸ್ಥರನ್ನ ಕಳೆದುಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ನೇರವಾಗಿ ಅವ್ರನ್ನ ಸಂತೈಸಿದ್ದಾರೆ. 18 ವರ್ಷ ಅಂದಾಗ ನನಗೆ 18 ವರ್ಷದ ಬಂದದು. ಈಗ 60-70 ವರ್ಷ ಆಯಿತು. ಮಕ್ಕಳೆಲ್ಲ ಹಿರಿ ಮಗನ 1.5 ವರ್ಷದ ಮಗನ ಎತ್ಕೊಂಡು ಬಂದದ್ದು ನಾನು. ಅಲ್ಲಿ ಮಳೆ ಇಲ್ಲ, ಗಾಳಿ ಇಲ್ಲ, ಊರಲ್ಲಿ ಮಳೆ ಇಲ್ಲದೆ ಇಟ್ಟು ಬಟ್ಟೆಗೆ ತೊಂದರೆಯಾಗಿ ನಾನು ಇಲ್ಲಿ ಕಾಫಿ ತೋಟಕ್ಕೆ ಬಂದೆ ನಾನು. ನೀಲಗಿರಿ ನಿನ್ನೆ ಒಬ್ಳು ಸಿಕ್ಕಿದ್ಲು ಅಷ್ಟೇ ಸರ್. 9 ಜನ ಹೋಗಿದ್ದಾರೆ. ಮಗು ಅದೇ ಒಬ್ಳು ಮಾತ್ರ ಸಿಕ್ಕಿದ್ದಾರೆ ಸರ್. ಇಲ್ಲಿ ಇವಾಗ ಐಡೆಂಟಿಫಿಕೇಶನ್ ಡೆಡ್ ಬಾಡಿ ಬರ್ತಿದೆ, ಐಡೆಂಟಿಫೈ ಮಾಡೋಕ್ಕೂ ಆಗ್ತಿಲ್ಲ, ಆ ಥರ ಆಗೋಗ್ಬಿಟ್ಟಿದೆ ಸರ್. ಹ್ಞೂ ಸರ್. ಸರ್ ಅದೇ ಏನಾದ್ರು ಪರಿಹಾರ ಮಾಡಿಕೊಡಿ ನಮಗೆ ಅಂತ. ಏನಿಲ್ಲ ಸರ್, ಅದೇ ಏನಂದರೆ ಏನೂ ಇಲ್ಲ ಸರ್. ಮನೆ ಇಲ್ಲ, ಏನಿಲ್ಲ, ಜಾಗನೂ ಇಲ್ಲ, ಏನೂ ಇಲ್ಲ. ನಮಗೆ ಹೋಗಿ ಉಳ್ಕೊಳ್ಳೋಕ್ಕೂ ಏನಿಲ್ಲ ಸರ್. ಮಕ್ಕಳೆಲ್ಲ ಹೊಂಟವ್ರು. ಇನ್ನು ಆಯಿತು ಸರ್, ದೊಡ್ಡ ಮನ್ಸು ಮಾಡಿ ಸರ್. ಸ್ವಲ್ಪ 70 ವರ್ಷ ಆಯಿತು. ನಿನ್ನೆ ಒಬ್ಳು ಸಿಕ್ಕಿದ್ಲು ಅಷ್ಟೇ ಸರ್. 9 ಜನ ಹೋಗಿದ್ದಾರೆ. ಮಗು ಅದೇ ಒಬ್ಳು ಮಾತ್ರ ಸಿಕ್ಕಿದ್ದಾರೆ ಸರ್. ಇಲ್ಲಿ ಇವಾಗ ಐಡೆಂಟಿಫಿಕೇಶನ್ ಡೆಡ್ ಬಾಡಿ. ಕೇರಳ ದುರಂತದಲ್ಲಿ ಕನ್ನಡಿಗರು ಪರದಾಡ್ತಿದ್ದಾರೆ. ಸಂತ್ರಸ್ತರಿಗೆ ಕರೆ ಮಾಡಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದಾರಂತೆ. ಎಲ್ಲ ನೀರು ಹೊತ್ಕೊಂಡು ಹೋಯ್ತು ಸ್ವಾಮಿ ಅಂತ ಅಲ್ಲಿ ಸಿಲುಕಾಕಿಕೊಂಡವರು ತಮ್ಮ ಗೋಳನ್ನ ತೋಡ್ಕೊಳ್ತಿದ್ದಾರೆ. ನನ್ನ ಮಕ್ಕಳು 9 ಜನ ಕೊಚ್ಕೊಂಡು ಹೋದ್ರು. ಸಿಎಂಗೆ ದುರಂತವನ್ನ ವಿವರಿಸಿದ್ದಾರೆ ಸಂತ್ರಸ್ತೆ ಮಾದೇವಿ. ಟಿ ನರಸೀಪುರದ ಉಕ್ಕಲಗೆರೆ ಗ್ರಾಮದ ಮಾದೇವಿ. ಕೇರಳದ ವಯನಾಡಲ್ಲಿ ಕೆಲಸ ಮಾಡ್ತಾ ಇದ್ದ ಮಾದೇವಿ ತಮ್ಮ ಕುಟುಂಬಸ್ಥರನ್ನ ಕಳೆದುಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ನೇರವಾಗಿ ಅವ್ರನ್ನ ಸಂತೈಸಿದ್ದಾರೆ. 18 ವರ್ಷ ಅಂದಾಗ ನನಗೆ 18 ವರ್ಷದ ಬಂದದು. ಈಗ 60-70 ವರ್ಷ ಆಯಿತು. ಮಕ್ಕಳೆಲ್ಲ ಹಿರಿ ಮಗನ 1.5 ವರ್ಷದ ಮಗನ ಎತ್ಕೊಂಡು ಬಂದದ್ದು ನಾನು. ಅಲ್ಲಿ ಮಳೆ ಇಲ್ಲ, ಗಾಳಿ ಇಲ್ಲ, ಊರಲ್ಲಿ ಮಳೆ ಇಲ್ಲದೆ ಇಟ್ಟು ಬಟ್ಟೆಗೆ ತೊಂದರೆಯಾಗಿ ನಾನು ಇಲ್ಲಿ ಕಾಫಿ ತೋಟಕ್ಕೆ ಬಂದೆ ನಾನು. ನೀಲಗಿರಿ ನಿನ್ನೆ ಒಬ್ಳು ಸಿಕ್ಕಿದ್ಲು ಅಷ್ಟೇ ಸರ್. 9 ಜನ ಹೋಗಿದ್ದಾರೆ. ಮಗು ಅದೇ ಒಬ್ಳು ಮಾತ್ರ ಸಿಕ್ಕಿದ್ದಾರೆ ಸರ್. ಇಲ್ಲಿ ಇವಾಗ ಐಡೆಂಟಿಫಿಕೇಶನ್ ಡೆಡ್ ಬಾಡಿ ಬರ್ತಿದೆ, ಐಡೆಂಟಿಫೈ ಮಾಡೋಕ್ಕೂ ಆಗ್ತಿಲ್ಲ, ಆ ಥರ ಆಗೋಗ್ಬಿಟ್ಟಿದೆ ಸರ್. ಹ್ಞೂ ಸರ್. ಸರ್ ಅದೇ ಏನಾದ್ರು ಪರಿಹಾರ ಮಾಡಿಕೊಡಿ ನಮಗೆ ಅಂತ. ಏನಿಲ್ಲ ಸರ್, ಅದೇ ಏನಂದರೆ ಏನೂ ಇಲ್ಲ ಸರ್. ಮನೆ ಇಲ್ಲ, ಏನಿಲ್ಲ, ಜಾಗನೂ ಇಲ್ಲ, ಏನೂ ಇಲ್ಲ. ನಮಗೆ ಹೋಗಿ ಉಳ್ಕೊಳ್ಳೋಕ್ಕೂ ಏನಿಲ್ಲ ಸರ್. ಮಕ್ಕಳೆಲ್ಲ ಹೊಂಟವ್ರು. ಇನ್ನು ಆಯಿತು ಸರ್, ದೊಡ್ಡ ಮನ್ಸು ಮಾಡಿ ಸರ್. ಸ್ವಲ್ಪ 70 ವರ್ಷ ಆಯಿತು. ನಿನ್ನೆ ಒಬ್ಳು ಸಿಕ್ಕಿದ್ಲು ಅಷ್ಟೇ ಸರ್. 9 ಜನ ಹೋಗಿದ್ದಾರೆ. ಮಗು ಅದೇ ಒಬ್ಳು ಮಾತ್ರ ಸಿಕ್ಕಿದ್ದಾರೆ ಸರ್. ಇಲ್ಲಿ ಇವಾಗ ಐಡೆಂಟಿಫಿಕೇಶನ್ ಡೆಡ್ ಬಾಡಿ. ಕೇರಳ ದುರಂತದಲ್ಲಿ ಕನ್ನಡಿಗರು ಪರದಾಡ್ತಿದ್ದಾರೆ. ಸಂತ್ರಸ್ತರಿಗೆ ಕರೆ ಮಾಡಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದಾರಂತೆ. ಎಲ್ಲ ನೀರು ಹೊತ್ಕೊಂಡು ಹೋಯ್ತು ಸ್ವಾಮಿ ಅಂತ ಅಲ್ಲಿ ಸಿಲುಕಾಕಿಕೊಂಡವರು ತಮ್ಮ ಗೋಳನ್ನ ತೋಡ್ಕೊಳ್ತಿದ್ದಾರೆ. ನನ್ನ ಮಕ್ಕಳು 9 ಜನ ಕೊಚ್ಕೊಂಡು ಹೋದ್ರು. ಸಿಎಂಗೆ ದುರಂತವನ್ನ ವಿವರಿಸಿದ್ದಾರೆ ಸಂತ್ರಸ್ತೆ ಮಾದೇವಿ. ಟಿ ನರಸೀಪುರದ ಉಕ್ಕಲಗೆರೆ ಗ್ರಾಮದ ಮಾದೇವಿ. ಕೇರಳದ ವಯನಾಡಲ್ಲಿ ಕೆಲಸ ಮಾಡ್ತಾ ಇದ್ದ ಮಾದೇವಿ ತಮ್ಮ ಕುಟುಂಬಸ್ಥರನ್ನ ಕಳೆದುಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ನೇರವಾಗಿ ಅವ್ರನ್ನ ಸಂತೈಸಿದ್ದಾರೆ.
18 ವರ್ಷದಂಗ ನನಗೆ 18 ವರ್ಷದ ಬಂದದು. ಈಗ 60-70 ವರ್ಷ ಆಯಿತು ಬಂದು. ಮಕ್ಕಳೆಲ್ಲ ಮಕ್ಕ ಹಿರಿ ಮಗನ 1.5 ವರ್ಷದ ಮಗನ ಎತ್ಕೊಂಡು ಬಂದದ್ದು ನಾನು. ಅಲ್ಲಿ ಮಳೆ ಇಲ್ಲ, ಗಾಳಿ ಇಲ್ಲ ಊರಲ್ಲಿ. ಮಳೆ ಇಲ್ಲದೆ ಇಟ್ಟು ಬಟ್ಟೆಗೆ ತೊಂದರೆಯಾಗಿ ನಾನು ಇಲ್ಲಿ ಕಾಫಿ ತೋಟಕ್ಕೆ ಬಂದದ್ದು ನಾನು. ನೀಲಗಿರಿ ನಿನ್ನೆ ಒಬ್ಳು ಸಿಕ್ಕಿದ್ಲು ಅಷ್ಟೇ ಸರ್. 9 ಜನ ಹೋಗಿದ್ದಾರೆ, ಮಗು ಅದೇ ಒಬ್ಳು ಮಾತ್ರ ಸಿಕ್ಕಿದ್ದಾರೆ ಈಗ ಇಲ್ಲಿ. ಇವಾಗ ಐಡೆಂಟಿಫಿಕೇಶನ್ಗೆ ಡೆಡ್ ಬಾಡಿ ಬರ್ತಿದೆ, ಐಡೆಂಟಿಫೈ ಮಾಡೋಕ್ಕೂ ಆಗ್ತಿಲ್ಲ, ಆ ಥರ ಆಗೋಗ್ಬಿಟ್ಟಿದೆ ಸರ್. ಹ್ಞೂ ಸರ್. ಸರ್ ಅದೇ ಏನಾದ್ರು ಪರಿಹಾರ ಮಾಡಿಕೊಡಿ ನಮಗೆ ಅಂತ. ಏನಿಲ್ಲ ಸರ್, ಅದೇ ಏನಂದರೆ ಏನೂ ಇಲ್ಲ ಸರ್. ಮನೆ ಇಲ್ಲ, ಏನಿಲ್ಲ, ಜಾಗನೂ ಇಲ್ಲ, ಏನೂ ಇಲ್ಲ ನಮಗೆ. ಹೋಗಿ ಉಳ್ಕೊಳ್ಳೋಕ್ಕೂ ಏನಿಲ್ಲ ಸರ್. ಮಕ್ಕಳೆಲ್ಲ ಹೊಂಟವ್ರಿ. ಆಯಿತು ಸರ್, ದೊಡ್ಡ ಮನ್ಸು ಮಾಡಿ ಸರ್. ಸ್ವಲ್ಪ ಆಗ 70 ವರ್ಷ ಆಯಿತು. ನಿನ್ನೆ ಒಬ್ಳು ಸಿಕ್ಕಿದ್ಲು ಅಷ್ಟೇ ಸರ್. 9 ಜನ ಹೋಗಿದ್ದಾರೆ, ಮಗು ಅದೇ ಒಬ್ಳು ಮಾತ್ರ ಸಿಕ್ಕಿದ್ದಾರೆ ಈಗ ಇಲ್ಲಿ. ಇವಾಗ ಐಡೆಂಟಿಫಿಕೇಶನ್ಗೆ ಡೆಡ್ ಬಾಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಇಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.